ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದೊಡ್ಡಪತ್ರೆ ಎಲೆಯಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ತುಂಬ ಔಷಧೀಯ ಗುಣ ಇದೆ. ಹಾಗೂ ಮಕ್ಕಳಿಗೂ ಕೂಡ ಶೀತ ನೆಗಡಿ ಜ್ವರ ಬಂದಾಗ, ಈ ಮಳೆಗಾಲದಲ್ಲಿ ಕಾಯಿಲೆಗಳು ಜಾಸ್ತಿ. ಆವಾಗ ಇದನ್ನು ಸಾಂಬಾರು ಏನಾದರೂ ಮಾಡಿಕೊಡ್ಬೋದು. ಉಪ್ಪಿಟ್ಟು ಮಾಡಿಕೊಟ್ರೆ ಮಕ್ಳಿಗೆ ಗೊತ್ತೇ ಆಗೋದಿಲ್ಲ ಇದರಲ್ಲಿ ದೊಡ್ಡಪತ್ರೆ ಎಲೆ ಹಾಕಿದ್ದೀವಿ ಅಂತ. ಆದ್ದರಿಂದ ಈ ರೀತಿ ರುಚಿಯಾಗಿ ತುಂಬ ಸುಲಭವಾಗಿ ಮಾಡುವಂಥ ತಿಂಡಿ ಅಂದರೆ ಉಪ್ಪಿಟ್ಟು. ಇದನ್ನು ಲಂಚ್ ಬಾಕ್ಸ್ಗೂ ಕೊಡ್ಬೋದು, ಸ್ಕೂಲ್ಗೆ ಮಕ್ಳಿಗೆ ಬಾಕ್ಸಿಗೆ ಕೊಡ್ಬೋದು, ಎಲ್ಲದಕ್ಕೂ ಕೊಡ್ಬೋದು. ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಮಕ್ಳಿಗೆ ಗೊತ್ತಾಗೋದಿಲ್ಲ, ಹಾಗೆ ಚೆನ್ನಾಗೂ ಕೂಡ ಮಕ್ಕಳು ಇದನ್ನು ತಿಂತಾರೆ. ಆದ್ದರಿಂದ ಇದನ್ನು ಸುಲಭವಾಗಿ ಮಾಡಿ ಈ ರೀತಿ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟನ್ನು ಮಾಡಿಕೊಡಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗೂ ಇರುತ್ತೆ. ಇದನ್ನು ಹೇಗೆ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ದೊಡ್ಡಪತ್ರೆ ಎಲೆ ಉಪ್ಪಿಟ್ಟು ಮಾಡೋದಕ್ಕೆ ಈ ರೀತಿ ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡದೇ ಇರೋರು ನೋಡಲಿ ಅಂತ ತೋರಿಸ್ತಾ ಇರೋದು ಅಷ್ಟೇ. ಎಲ್ಲರಿಗೂ ಗೊತ್ತಿರುತ್ತೆ ಈ ಎಲೆ. ಇದನ್ನೇ ಅಜ್ವೈನ ಅಂತಲೂ ಕೂಡ ಕರೀತಾರೆ. ಇದ್ರ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಸಾಂಬಾರು ಏನಾದರೂ ಮಾಡ್ಬೋದು ಇದರಲ್ಲಿ. ನಾವಿವತ್ತು ವಿಶೇಷವಾಗಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀವಿ. ಈ ಮಳೆಗಾಲಕ್ಕೆ ತುಂಬ ಔಷಧಿ ಗುಣ ಇರೋವಂಥ ಸಸ್ಯ ಇದು. ಶೀತ ಮತ್ತು ನೆಗಡಿ ಕೆಮ್ಮು ಇದಕ್ಕೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಉಪ್ಪಿಟ್ಟು ಮಾಡೋದ್ರಿಂದ ಇದನ್ನು ಸ್ವಲ್ಪ ಹೆಚ್ಕೋಬೇಕು. ಸಣ್ಣಕ್ಕೆ ಈ ರೀತಿ ಚಿಕ್ಕದಾಗಿ ಹೆಚ್ಕೋಬೇಕು. ದೊಡ್ಡ ಸೈಜಲ್ಲಿ ಹೆಚ್ಚಿದ್ರೆ ಮಕ್ಕಳಿಗೆಲ್ಲ ಕೊಟ್ಟರೆ ಅದನ್ನು ಬಾಯಿಗೆ ಸಿಕ್ಕಿದರೆ ಗೊತ್ತಾಗುತ್ತೆ, ಅದರಿಂದ ತಿನ್ನೋದಿಲ್ಲ. ಅದರಿಂದ ಇದನ್ನು ಈ ರೀತಿ ಹೆಚ್ಕೊಂಡು ಫ್ರೈ ಮಾಡೋದ್ರಿಂದ ಇದು ಏನು ಹಾಕಿರ್ತೀವಿ ಉಪ್ಪಿಟ್ಟಲ್ಲಿ ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿ ಉಪ್ಪಿಟ್ಟು ಮಾಡಿ ಮಕ್ಕಳಿಗೆ ಕೊಟ್ಟರೆ, ಹುಷಾರಿಲ್ಲದೆ ಇದ್ದಾಗೆಲ್ಲ ಬಾಯಿಗೆ ರುಚಿಯಾಗಿ ಖಾರವಾಗಿ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಚಿಕ್ಕದಾಗಿ ಹೆಚ್ಕೋಬೇಕು. ನಾನೊಂದು 25 ಎಲೆ ತೊಗೊಂಡಿದ್ದೀನಿ. ಇಷ್ಟೊಂದು ಇದೆ ಅಂತ ಅಂದ್ಕೊಂಡ್ರೆ ಇದು ಫ್ರೈ ಮಾಡಿದಾಗ ತುಂಬ ಕಡಿಮೆ ಆಗುತ್ತೆ. ನೋಡಿ, ಇಷ್ಟಾಗಿದೆ ಹೆಚ್ಚಿದ ನಂತರ. ಇದು ಫ್ರೈ ಮಾಡಿದಾಗ ಸ್ವಲ್ಪನೇ ಆಗೋದು. ನಾವು ದೊಡ್ಡಪತ್ರೆ ಎಲೆ ಹೆಚ್ಚಿಟ್ಕೊಂಡ ನಂತರ ಇದಕ್ಕೆ 25 ಎಲೆ ತೊಗೊಂಡಿದ್ದೀವಿ. ಇಷ್ಟೊಂದು ಅಂತ ಏನು ಅಂದ್ಕೊಳೋ ಆಗಿಲ್ಲ, ಯಾಕೆಂದರೆ ಇದು ಫ್ರೈ ಮಾಡಿದ ನಂತರ ಕಡಿಮೆ ಆಗುತ್ತೆ. ಇಷ್ಟಾಗಿದೆ ಇವಾಗ ಹೆಚ್ಚಿದ ನಂತರ. ಇದಕ್ಕೆ 1 ಕಪ್ಪು ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. ಹಾಗೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ. ಕಡಿಮೆ ಬೇಕಾದರೂ ಹಾಕ್ಬೋದು, ಇಲ್ಲ ಹೆಚ್ಚಿಗೆ ಬೇಕಾದರೂ ಹಾಕ್ಬೋದು. ಹಾಗೆ ಕರಿಬೇವು 2 ಈರುಳ್ಳಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಹಾಗೆ ಒಗ್ಗರಣೆಗೆ ಎಣ್ಣೆ. ಹಾಗೆ ತೆಂಗಿನಕಾಯಿ 1/4 ಕಪ್ಪಷ್ಟು. ಒಗ್ಗರಣೆಗೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನಷ್ಟು, ಹಾಗೆ ಜೀರಿಗೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಟೊಮೊಟೊ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದರಲ್ಲೇ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದರಲ್ಲೇ ರವೆನೂ ಕೂಡ ಫ್ರೈ ಮಾಡ್ಕೊತೀನಿ. ಇವಾಗ ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಇಲ್ಲ ಒಂದು ಅರ್ಧ ಸ್ಪೂನಷ್ಟು ಸಾಕು, ರವೆ ಹುರಿಯೋದಕ್ಕೆ ಮಾತ್ರ ಬೇಕಾಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಇಷ್ಟಾದರೆ ಸಾಕು. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕೋ ಬದಲು ತುಪ್ಪನೂ ಕೂಡ ಹಾಕಿ ಫ್ರೈ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಷ್ಟು ಕೆಂಪಿಗೆ ರವೆನ ಹುರ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ ರವೆ ಹುರಿದಿರೋದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಕೋಬೇಕು. ಇವಾಗ ಅದೇ ಕಡಾಯಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಇವಾಗ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕ್ಕೋಬೇಕು. ಇವಾಗ ಸಾಸಿವೆ ಸಿಡಿಬೇಕಾದ್ರೆ ಜೀರಿಗೆ, ಹಾಗೆ ಕಡಲೆಬೇಳೆ ಉದ್ದಿನಬೇಳೆ 2 ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದೇ ಒಗ್ಗರಣೆಗೆ ಮೊದಲು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದ್ರ ಖಾರ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡೋದ್ರಿಂದ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ. ಇವಾಗ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿ 2 ಒಟ್ಟಿಗೆ ಹಾಕ್ಕೊಳ್ಳೋಣ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೊರಗಡೆ ಮಳೆ ಬರ್ತಾ ಇದೆ ನಮ್ಮ ಚನ್ನರಾಯಪಟ್ಟಣದಲ್ಲಿ. ಈ ರೀತಿ ದೊಡ್ಡಪತ್ರೆ ಎಲೆಯಲ್ಲಿ ಉಪ್ಪಿಟ್ಟು ಮಾಡಿಕೊಡಿ ಮಕ್ಕಳಿಗೆ ಎಲ್ಲ. ಇವಾಗ ಮಳೆಗಾಲದಲ್ಲೇ ಶೀತ ಕೆಮ್ಮು ನೆಗಡಿ ಜ್ವರ ಎಲ್ಲ ಮಳೆಗಾಲದಲ್ಲೇ ರೋಗ ಜಾಸ್ತಿ. ಈ ರೀತಿ ಔಷಧಿ ಗುಣ ಇರೋವಂಥ ಎಲೆಯಲ್ಲಿ ಉಪ್ಪಿಟ್ಟೆಲ್ಲ ಮಾಡಿಕೊಟ್ರೆ, ಇಲ್ಲ ಸಾಂಬಾರು ಏನಾದರೂ ಮಾಡ್ಬೋದು, ಹೆಲ್ತಿಗೆ ತುಂಬ ಒಳ್ಳೆಯದು. ಇಷ್ಟಾದ ನಂತರ ಇವಾಗ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಇವಾಗ ಟೊಮೊಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ಬೇಗ ಸಾಫ್ಟಾಗಿ ಬೇಯುತ್ತೆ. ಇವಾಗ ಕಡಿಮೆ ಉರಿ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ, ಸ್ವಲ್ಪ ಸಾಫ್ಟ್ ಆಗಲಿ ಟೊಮೊಟೊ. ಇವಾಗ ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟಾಗಿದೆ. ಇವಾಗ ಇದಕ್ಕೆ ದೊಡ್ಡಪತ್ರೆ ಎಲೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ತುಂಬ ಸ್ಟ್ರಾಂಗಾಗಿ ಘಮ ಇರುತ್ತೆ, ಒಳ್ಳೆ ಘಮ ಘಮ ಅಂತ. ಅದು ಘಮ ಸ್ವಲ್ಪ ಕಡಿಮೆ ಆಗಬೇಕು.
ಅದರಿಂದ ಮಕ್ಕಳಿಗೆಲ್ಲ ಕೊಟ್ಟರೆ ಇದ್ರ ಗಮನೇ ಇದ್ದರೆ ತಿನ್ನೋದಿಲ್ಲ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ. ನೋಡಿ ಈ ರೀತಿ ಇದರಲ್ಲಿ ಇರೋ ನೀರೆಲ್ಲ ಹೋಗಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ನೀರು ಹಾಕ್ಕೋಬೇಕು. ಇದರಲ್ಲಿ ನಾವು 1 ಕಪ್ ರವೆ ತಗೊಂಡಿದ್ದು. ಇದರಲ್ಲಿ ತುಂಬ ಸಾಫ್ಟಾಗಿ ಬೇಕು, ಉದುದ್ರಾಗಿ ಬೇಡ ನಮಗೆ ಅಂದರೆ 3 ಕಪ್ ನೀರು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ಮಾಗಿ ಉದುದ್ರಾಗಿರಲಿ ಅನ್ನೋದಾದರೆ ನಾನು 2.5 ಕಪ್ ನೀರು ಹಾಕ್ಕೋತೀನಿ ಇದರಲ್ಲಿ. ತುಂಬ ಸಾಫ್ಟ್ ಬೇಕನ್ನೋರು 3 ಲೋಟ ಹಾಕ್ಕೊಳ್ಳಿ, 3 ಕಪ್ ಹಾಕ್ಕೊಳ್ಳಿ. ನಾನು 2.5 ಕಪ್ ಹಾಕೋತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಹಾಗೆ ಉದುದ್ರಾಗೂ ಕೂಡ ಬರುತ್ತೆ 2.5 ಕಪ್ ಹಾಕಿದರೆ. ಇವಾಗ ಇದಕ್ಕೆ ಉಳಿದಿರೋಂಥ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಟೇಸ್ಟ್ ನೋಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಒಂದು ಅರ್ಧ ಕಪ್ಪು ಇಲ್ಲ 1/4 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಕಡಲೆ ಬೀಜ ಕೂಡ ಹಾಕ್ಬೋದು, ಇಲ್ಲ ಬಟಾಣಿ ಕೂಡ ಹಾಕ್ಬೋದು. ನಾವು ನ್ಯಾಚುರಲ್ಲಾಗಿ ಸೊಪ್ಪಿಂದ ಮಾಡ್ತಾ ಇರೋದ್ರಿಂದ ಹಾಗೆ ಇರಲಿ ಅಂತ ಏನೂ ಹಾಕಿಲ್ಲ. ಬೇಕಾದವರು ಇದಕ್ಕೆ ಹಾಕ್ಕೋಬೋದು. ಇವಾಗ ಉರಿಯನ್ನು ಕಡಿಮೆ ಮಾಡಿಕೊಂಡು ರವೆನ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕಿ ಗಂಟಾಗದೇ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಾಕಿ ಫ್ರೈ ಮಾಡಿರೋದ್ರಿಂದ ರವೆನ ಗಂಟಾಗೋದಿಲ್ಲ, ಏನಾಗೋದಿಲ್ಲ, ಚೆನ್ನಾಗಿ ಬರುತ್ತೆ ಇದು ಉಪ್ಪಿಟ್ಟು. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ನೀರು ಹಾಕಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇವಾಗ ಇದನ್ನು ಈ ರೀತಿ ಸಮ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇದನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಕೊನೆಯಲ್ಲಿ ಉಳಿದಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಇವಾಗ ಇದಕ್ಕೆ ಇನ್ನೊಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ. ಕೊನೆಯಲ್ಲಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ, ಒಳ್ಳೆ ಘಮ ಕೂಡ ಇರುತ್ತೆ. ನಾವು ಈ ರೀತಿ ಉದುದ್ರಾಗಿ ಮಾಡ್ಕೋತೀವಿ. ಸ್ವಲ್ಪ ಇನ್ನೂ ಸಾಫ್ಟ್ ಬೇಕನ್ನೋರು 3 ಕಪ್ ನೀರು ಹಾಕ್ಕೋಬೇಕು. ಇವಾಗ ಇದನ್ನು ಈ ರೀತಿ ಸಮ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಾಗೆ ಬಿಟ್ಬಿಡಬೇಕು, ಸಾಫ್ಟ್ ಆಗುತ್ತೆ. ಇವಾಗ ನೋಡಿ ಒಂದು 2 ನಿಮಿಷ ಆದ ನಂತರ ಚೆನ್ನಾಗಿ ಸಾಫ್ಟಾಗಿ ಉದುದ್ರಾಗೂ ಕೂಡ ಇರುತ್ತೆ, ಸಾಫ್ಟಾಗೂ ಕೂಡ ಇರುತ್ತೆ. ಇದ್ರ ಘಮ ಕೂಡ ಅಷ್ಟೊಂದು ಸ್ಟ್ರಾಂಗಾಗಿ ಏನು ಬರೋದಿಲ್ಲ. ಮಕ್ಕಳಿಗೆ ಇದರಲ್ಲಿ ನೀವು ಕೂಡ ದೊಡ್ಡವ್ರು ಕೂಡ ತಿಂದರೂ ಕೂಡ ಗೊತ್ತೇ ಆಗೋದಿಲ್ಲ ನಾವು ಏನು ಹಾಕಿದ್ದೀವಿ ಇದಕ್ಕೆ, ದೊಡ್ಡ ಪತ್ರೆ ಎಲೆ ಹಾಕಿ ಮಾಡಿದ್ದೀವಿ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಔಷಧಿ ಗುಣ ಇರೋದ್ರಿಂದ ಎಲ್ಲರೂ ಇದನ್ನು ಈ ಮಳೆಗಾಲದಲ್ಲಿ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.